ನಮಸ್ಕಾರ. ನಾನು ವನಿತಾ ಆರ್ ಶೆಟ್ಟಿ, ಕೊಡ್ಲಮಗರು ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಅಧ್ಯಾಪಕಿಯಾಗಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹದಿಹರೆಯದಲ್ಲಿ ಮಕ್ಕಳ ಮಾನಸಿಕ ಸಶಕ್ತೀಕರಣ ಅಥವಾ ಮೆಂಟಲಿ ಎಂಪವರಿಂಗ್ ದ ಚೈಲ್ಡ್ ಇನ್ ಅಡಾಲೆಸೆನ್ಸ್ ಎನ್ನುವ ವಿಷಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿದ್ದೇನೆ. ಹದಿಹರೆಯವು ಮಕ್ಕಳು ಬಾಲ್ಯದಿಂದ ಪ್ರೌಢಾವಸ್ಥೆಯನ್ನು ತಲುಪಿ ಯೌವನಾವಸ್ಥೆಗೆ ಕಾಲಿಡುವ ಕಾಲಘಟ್ಟವಾಗಿದೆ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಈ ತಾರುಣ್ಯಾವಸ್ಥೆಯು ಬಹಳ ಮಹತ್ವಪೂರ್ಣವಾದ ಹಾಗೂ ನಿರ್ಣಾಯಕ ಹಂತವಾಗಿದೆ. ಈ ಒಂದು ಅವಧಿಯು ಮಕ್ಕಳ ಕಲಿಯುವಿಕೆ, ಬೆಳೆಯುವಿಕೆ, ಆಲೋಚನಾ ಪ್ರವೃತ್ತಿ, ಸಾಹಸಿ ಪ್ರವೃತ್ತಿ, ಕಾಲ್ಪನಿಕತೆ, ಹೊಸ ದೃಷ್ಟಿಕೋನ ಮೊದಲಾದ ವಿಷಯಗಳ ಮೇಲೆ ಗಣನೀಯವಾದ ಪ್ರಭಾವವನ್ನು ಬೀರಿದರೆ ಕೆಲವೊಮ್ಮೆ ಗೊಂದಲ, ಕಳವಳಗಳನ್ನು ಸೃಷ್ಟಿಸುವ ಒಂದು ಅವಧಿಯಾಗಿದೆ. ಸಾಧಾರಣವಾಗಿ 11 ರಿಂದ 19 ವರ್ಷಗಳ ಪ್ರಾಯದ ಅವಧಿಯನ್ನು ಹದಿಹರೆಯವೆಂದು ಕರೆಯುತ್ತಾರೆ. ನಮ್ಮ ದೇಶದ ಜನಸಂಖ್ಯೆಯ ಸಾಧಾರಣ 1/5 ಜನರು ಹದಿಹರೆಯದ ಮಕ್ಕಳಾಗಿದ್ದು, ದೇಶದ ಪ್ರಗತಿಯ ಮೇಲೆ ಈ ಒಂದು ಪ್ರಾಯದ ಮಕ್ಕಳ ಪರಿಣಾಮವು ಗಮನೀಯವಾಗಿರುತ್ತದೆ. ತಾರುಣ್ಯಾವಸ್ಥೆಯು ವ್ಯಕ್ತಿಯು ಸಾಮಾಜಿಕ ಬಾಧ್ಯತೆಗಳನ್ನು ಅರಿತು ನಡೆಯುವ ಸಮಯವಾಗಿದ್ದು, ಸಮಾಜವು ಅವರಿಂದ ಜವಾಬ್ದಾರಿಯುತವಾದ ವರ್ತನೆಯನ್ನು ಅಪೇಕ್ಷಿಸುತ್ತದೆ. ಕೆಲವೊಮ್ಮೆ ಅನೇಕ ರೀತಿಯ ಆಂತರಿಕ ಹಾಗೂ ಬಾಹ್ಯ ಒತ್ತಡಗಳಿಂದ ಗೊಂದಲವನ್ನು ಅನುಭವಿಸುವ ಈ ಒಂದು ಕಾಲಘಟ್ಟವು ಮನಃಶಾಸ್ತ್ರಜ್ಞರಿಂದ ದ ಪೀರಿಯಡ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್ಸ್ ಎಂದು ಕರೆಯಲ್ಪಡುತ್ತದೆ. ಸಾಧಾರಣವಾಗಿ ಹದಿಹರೆಯದ ಕಾಲಘಟ್ಟದಲ್ಲಿ ಕಂಡುಬರುವ ಕೆಲವೊಂದು ಸ್ವಭಾವಗಳು ಈ ರೀತಿಯಲ್ಲಿವೆ. ಆಂಗ್ಸೈಟಿ ಅಂದರೆ ಆತಂಕ, ಮೂಡ್ ಸ್ವಿಂಗ್ಸ್ ಅಂದರೆ ಮನೋಸ್ಥಿತಿಯ ಏರುಪೇರು, ಅದೇ ರೀತಿ ಕನ್ಫ್ಯೂಷನ್ ಅಂದರೆ ಗೊಂದಲ, ಲೆಥರ್ಜಿ ಅಂದರೆ ಆಲಸ್ಯತನ, ಆರ್ಗ್ಯುಮೆಂಟೇಷನ್ ವಾದಿಸುವಿಕೆ, ಅದೇ ರೀತಿ ಆಂಗರ್ ಅಥವಾ ಇರಿಟೇಬಿಲಿಟಿ ಕೋಪಗೊಳ್ಳುವಿಕೆ, ಸಿಡುಕುತನ, ಅದೇ ರೀತಿ ಎಕ್ಸ್ಪೆರಿಮೆಂಟೇಷನ್ ಪ್ರಯೋಗಶೀಲತೆ. ಇವುಗಳು ಸಾಧಾರಣವಾಗಿ ಮಕ್ಕಳು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬೆಳವಣಿಗೆಯಾಗುವ ಹಂತಗಳಲ್ಲಿ ಕಂಡುಬರುವ ಕೆಲವೊಂದು ಸ್ವಾಭಾವಿಕ ಬದಲಾವಣೆಗಳಾಗಿವೆ. ಈ ಒಂದು ಹಂತದಲ್ಲಿ ಈ ಬೆಳವಣಿಗೆಗೆ ಕಾರಣವಾಗುವ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಮೊದಲನೆಯದಾಗಿ ಫಿಸಿಕಲ್ ಡೆವಲಪ್ಮೆಂಟ್ ಅಥವಾ ಶಾರೀರಿಕ ಬೆಳವಣಿಗೆ. ಮಕ್ಕಳು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದು ಯೌವನಾವಸ್ಥೆಗೆ ಕಾಲಿಡುವ ಈ ಒಂದು ಕಾಲಘಟ್ಟದಲ್ಲಿ ಶಾರೀರಿಕವಾಗಿ ಅನೇಕ ರೀತಿಯ ಬದಲಾವಣೆಗಳು, ಹೊಸ ಬೆಳವಣಿಗೆಗಳು ಸಂಭವಿಸಿ ಕೆಲವೊಮ್ಮೆ ಅದು ಅವರಿಗೆ ಮುಜುಗರವನ್ನು ತರುತ್ತದೆ. ಅದೇ ರೀತಿ ಕೆಲವೊಮ್ಮೆ ಮಕ್ಕಳು ತಮ್ಮ ಸಹವರ್ತಿಗಳೊಂದಿಗೆ ಅಥವಾ ತಮ್ಮ ಗೆಳೆಯ ಗೆಳತಿಯರೊಂದಿಗೆ ತಮ್ಮಲ್ಲಾದ ಬದಲಾವಣೆಗಳನ್ನು ಹೋಲಿಕೆ ಮಾಡಿಕೊಳ್ಳುತ್ತಾರೆ ಅಥವಾ ಅವರಲ್ಲಿ ಶಾರೀರಿಕವಾಗಿ ಆಗುವ ಬದಲಾವಣೆಗಳು ತಮ್ಮಲ್ಲಿ ಆಗದೇ ಇದ್ದಾಗ ಅದು ಅವರಿಗೆ ಕಳವಳವನ್ನು ಸೃಷ್ಟಿಸುತ್ತದೆ. ಎರಡನೆಯದಾಗಿ ಕಾಗ್ನಿಟಿವ್ ಡೆವಲಪ್ಮೆಂಟ್, ತಿಳುವಳಿಕೆ ಅಥವಾ ಅರಿವು ಮೂಡುವಿಕೆ. ಈ ಒಂದು ಅಭಿವೃದ್ಧಿಯಲ್ಲಿ ಮಕ್ಕಳು ಅನೇಕ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ, ವಿಷಯಗಳನ್ನು ಅರ್ಥೈಸಿಕೊಳ್ಳುತ್ತಾರೆ, ಕಾಲ್ಪನಿಕತೆಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಕೆಲವೊಂದು ವಿಷಯಗಳ ಮೇಲೆ ತೀವ್ರ
ಅಧ್ಯಯನವನ್ನು ಜ್ಞಾನವನ್ನು ಪಡೆದು ಕೆಲವು ವಿಷಯಗಳ ಸರಿ ತಪ್ಪುಗಳ ಬಗ್ಗೆ ಗೊಂದಲವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅದೇ ರೀತಿ ಇನ್ನೊಂದು ಅಭಿವೃದ್ಧಿ ಸೋಷಿಯಲ್ ಡೆವಲಪ್ಮೆಂಟ್ ಅಥವಾ ಸಾಮಾಜಿಕ ಬೆಳವಣಿಗೆ ಎನ್ನಬಹುದು. ಈ ಒಂದು ಬೆಳವಣಿಗೆಯ ಭಾಗವಾಗಿ ಮಕ್ಕಳು ತಮ್ಮನ್ನು ಸಮಾಜವು ಗುರುತಿಸಿಕೊಳ್ಳಬೇಕು. ತಾವು ಐಡೆಂಟಿಫೈಡ್ ಅಥವಾ ಎಲ್ಲರ ನಡುವೆ ಕಂಡುಬರುವ ವ್ಯಕ್ತಿತ್ವದವರಾಗಬೇಕು ಎನ್ನುವ ಅಪೇಕ್ಷೆಯನ್ನು ಸಹಜವಾಗಿಯೇ ಹೊಂದುತ್ತಾರೆ. ಅಂತೆಯೇ ಕೆಲವೊಂದು ಪ್ರಸಿದ್ಧ ಅಥವಾ ಜನರು ಆರಾಧಿಸುವಂತಹ ಸಿನಿಮಾ ನಾಯಕ ಅಥವಾ ನಾಯಕಿಯರ ರೀತಿಯಲ್ಲಿ ವರ್ತಿಸಿಯೂ ಇತರರ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡುವುದು ಕಂಡುಬರುತ್ತದೆ. ಹಾಗೂ ತಮ್ಮ ಈ ರೀತಿಯ ಚಲನವಲನಗಳು ಜನರಲ್ಲಿ ಯಾವ ರೀತಿಯ ಪ್ರಭಾವವನ್ನು ಬೀರಿವೆ, ತಮ್ಮನ್ನು ಅವರು ಯಾವ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಎನ್ನುವ ಒಂದು ಜಿಜ್ಞಾಸೆಯು ಈ ಹಂತದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವುದಾಗಿದೆ. ಅದೇ ರೀತಿ ತಮ್ಮ ಆಪೋಸಿಟ್ ಸೆಕ್ಸ್ ಅಥವಾ ಅನ್ಯ ಲಿಂಗದವರನ್ನು ಆಕರ್ಷಿಸುವ ಪ್ರಯತ್ನವು ಪ್ರಾಯ ಸಹಜವಾಗಿಯೇ ಕಂಡುಬರುವ ಒಂದು ಅವಧಿಯಾಗಿದೆ ಈ ತಾರುಣ್ಯಾವಸ್ಥೆ. ಇಂತಹ ಒಂದು ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಅಥವಾ ಸನ್ನಿವೇಶಗಳು ಬಂದೊದಗುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಮಾನಸಿಕ ಕಳವಳ, ಗೊಂದಲ, ಸರಿ ತಪ್ಪುಗಳ ತೂಗುಯ್ಯಾಲೆಯ ಒಂದು ವಿಮರ್ಶಾತ್ಮಕವಾದ ವ್ಯಕ್ತಿತ್ವವು ಕಂಡುಬಂದಾಗ ಅಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಬೇಕಾದವರು ಗುರುಗಳು, ಶಿಕ್ಷಕರು ಅಥವಾ ಹೆತ್ತವರು ಹಾಗೂ ಶಿಕ್ಷಕರು ಮಕ್ಕಳಿಗೆ ಈ ಒಂದು ಕಾಲಘಟ್ಟದಲ್ಲಿ ಸರಿಯಾದ ತಿಳುವಳಿಕೆಯನ್ನು ನೀಡಬೇಕಾಗುತ್ತದೆ. ಹಾಗೂ ಮಕ್ಕಳಿಗೆ ಮುಕ್ತವಾಗಿ ಅವರ ವಿಚಾರಗಳನ್ನು ಬಹಿರಂಗಪಡಿಸುವ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗುತ್ತದೆ. ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಸಮಯಕ್ಕೆ ಸಂದರ್ಭೋಚಿತವಾಗಿ ನೀಡಬೇಕಾಗುತ್ತದೆ. ಸಾಮಾನ್ಯವಾಗಿ ನಮಗೆ ತಿಳಿದಿರುವಂತೆ ಮೊದಲಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಹೆಚ್ಚಿನ ಮಕ್ಕಳು ಅವಿಭಕ್ತ ಕುಟುಂಬಗಳಲ್ಲಿ ಜನಿಸುತ್ತಾ ಇದ್ರು. ಈಗ ನಮಗೆ ಆ ರೀತಿಯ ಒಂದು ಅವಿಭಕ್ತ ಕುಟುಂಬಗಳು ಕಂಡುಬರುವುದು ಬಹಳ ವಿರಳವಾಗಿದೆ. ಇಂತಹ ಕುಟುಂಬಗಳಲ್ಲಿ ಜನಿಸಿದ ಮಕ್ಕಳು ಬಹಳ ಶಿಸ್ತುಬದ್ಧವಾಗಿ ವರ್ತಿಸುವ, ಶಿಸ್ತುಬದ್ಧವಾಗಿ ಜೀವಿಸುವ ತಮ್ಮ ಹಿರಿಯರನ್ನು ಕಂಡು ಅವರ ಮಾರ್ಗದರ್ಶನದಲ್ಲಿ ಅವರನ್ನೇ ತಮ್ಮ ರೋಲ್ ಮಾಡೆಲ್ಸ್ ಅಥವಾ ತಮ್ಮ ಆದರ್ಶಪ್ರಾಯರಾಗಿ ಕಂಡುಕೊಂಡು ಉತ್ತಮ ವ್ಯಕ್ತಿತ್ವವನ್ನು, ಶಿಸ್ತುಬದ್ಧವಾದ ಜೀವನವನ್ನು ತಮ್ಮಿಂದ ತಾನೇ ರೂಪಿಸಿಕೊಳ್ತಾ ಇದ್ರು. ಅಂತಹ ಒಂದು ವಾತಾವರಣವು ಅಲ್ಲಿ ಸೃಷ್ಟಿಯಾಗುತ್ತಾ ಇತ್ತು. ಅವರಿಗೆ ಮುಕ್ತವಾಗಿ ತಮ್ಮ ವಿಚಾರ ವಿನಿಮಯಗಳನ್ನು ನಡೆಸಿಕೊಳ್ಳಲು ಅಥವಾ ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಲು ಅಲ್ಲಿ ಅನೇಕ ಮಂದಿ ಸಲಹೆಗಾರರು ಅಥವಾ ಮಾರ್ಗದರ್ಶನ ನೀಡುವ ಹಿರಿಯರು ಯಾವಾಗಲೂ ಇರುತ್ತಿದ್ದರು. ಆದರೆ ಇಂದು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಚಿಕ್ಕ ಪುಟ್ಟ ಕುಟುಂಬಗಳಲ್ಲಿ ಬದುಕುವ ತರುಣ ತರುಣಿಯರಿಗೆ ತಮ್ಮ ಕುತೂಹಲಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡುವವರು ಗೆಳೆಯರು, ಗೆಳತಿಯರು ಅಥವಾ ಅಂತರ್ಜಾಲವು ಆಗಿರುತ್ತದೆ. ಸಾಮಾನ್ಯವಾಗಿ ಶಾಲಾ ಜೀವನದ ಒಂದು ಹಂತದಲ್ಲಿ ಅಂದರೆ ಶಾಲೆ ಅಥವಾ ಕಾಲೇಜು ಜೀವನದ ಹಂತದಲ್ಲಿ ಮಕ್ಕಳಲ್ಲಿ ಕಂಡುಬರುವ ನಾವು ಕಾಳಜಿ ವಹಿಸಬೇಕಾದ ಕೆಲವೊಂದು ಅಂಶಗಳು ಈ ರೀತಿಯಲ್ಲಿವೆ. ಮೊದಲನೆಯದಾಗಿ ಡೇಟಿಂಗ್ ಅಂದರೆ ಕೆಲವೊಮ್ಮೆ ಮಕ್ಕಳು ತಮ್ಮ ಗೆಳೆಯ ಅಥವಾ ಗೆಳತಿ ಆಪೋಸಿಟ್ ಸೆಕ್ಸ್ ಅವರೊಂದಿಗೆ, ಅನ್ಯ ಲಿಂಗದವರೊಂದಿಗೆ ಶಾಲಾ ಸಮಯದ ಅವಧಿ ಅಥವಾ ಶಾಲೆಗೆ ಗೈರು ಹಾಜರಾಗಿ ಕೆಲವೊಂದು
ಎಕ್ಸ್ಪೆರಿಮೆಂಟೇಷನ್ ಅಂತ ನಾವು ಏನು ಹೇಳಿದೆವು ಅದೇ ರೀತಿ ಕೆಲವೊಂದು ಪ್ರಯೋಗಶೀಲತೆಗಳು ಅಥವಾ ಕೆಲವೊಂದು ಹೊಸ ವಿಚಾರಗಳ ವಿನಿಮಯಗಳಿಗಾಗಿ ಶಾಲೆಯಿಂದ ವಿಮುಖರಾಗಿ ಹೊರಗೆಲ್ಲೋ ಹೋಗಿರುತ್ತಾರೆ. ಇನ್ನೊಂದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಂದರೆ ಲೈಂಗಿಕ ದೌರ್ಜನ್ಯ. ಕೆಲವು ಸಂದರ್ಭಗಳಲ್ಲಿ ಈ ಒಂದು ಹದಿಹರೆಯದ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಸಂಭವಿಸುವಂಥದ್ದು ಈ ಲೈಂಗಿಕ ದೌರ್ಜನ್ಯ ಅಥವಾ ಶೋಷಣೆ. ಇದು ಶಾರೀರಿಕವಾಗಿಯೂ ಸಂಭವಿಸಬಹುದು ಅಥವಾ ಕೆಲವೊಮ್ಮೆ ಅಬ್ಯೂಸ್ ಅಂತ ನಾವೇನು ಹೇಳ್ತೇವೆ ಮಾನಸಿಕವಾಗಿ ಅಥವಾ ಕೆಲವೊಂದು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುವಂತಹ ದುರ್ವರ್ತನೆಯಿಂದ ಸಂಭವಿಸುವ ಸಾಧ್ಯತೆಯೂ ಇದೆ. ಇನ್ನೊಂದು ಜೆಂಡರ್ ಇನ್ಸೆನ್ಸಿಟಿವಿಟಿ ಅಂದರೆ ಲಿಂಗ ತಾರತಮ್ಯ. ಶಾಲಾ ಜೀವನದ ಹಂತದಲ್ಲಾಗಿರಬಹುದು ಅಥವಾ ಕೆಲವೊಂದು ಮನೆಗಳಲ್ಲಾಗಿರಬಹುದು. ಎರಡು ಬೇರೆ ಬೇರೆ ಲಿಂಗಗಳು ಅಂದರೆ ಹುಡುಗ ಅಥವಾ ಹುಡುಗಿಯರ ನಡುವೆ ಮಾಡುವಂತಹ ವ್ಯತ್ಯಾಸಗಳು, ತಾರತಮ್ಯಗಳು, ಭೇದ ಭಾವಗಳು ಅನ್ನಬಹುದು. ಅದೇ ರೀತಿ ಪ್ರಧಾನವಾದ ಇನ್ನೊಂದು ಕಾಳಜಿ ವಹಿಸಬೇಕಾದ ಅಂಶವೆಂದರೆ ಮಿಸ್ಯೂಸ್ ಆಫ್ ಟೆಕ್ನಾಲಜಿ, ತಂತ್ರಜ್ಞಾನದ ದುರ್ಬಳಕೆ. ಆಧುನಿಕತೆಯನ್ನು ನೆಚ್ಚಿ ಬದುಕುವ ಇಂದಿನ ಈ ತರುಣಿಯರು ತಂತ್ರಜ್ಞಾನಕ್ಕೆ ಅನೇಕ ರೀತಿಯಲ್ಲಿ ತಮ್ಮನ್ನು ತಾವು ಬಲಿ ಕೊಡುತ್ತಿದ್ದಾರೆ. ಕೆಲವೊಂದು ಹೊಸ ತಾಂತ್ರಿಕ ಸಾಧನಗಳಿಲ್ಲದೆ ಬದುಕಲಾರದ ಹಂತವನ್ನು ತಲುಪುವವರನ್ನು ಈ ಕಾಲಘಟ್ಟದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಕಾಣಬಹುದು. ಈ ತಂತ್ರಜ್ಞಾನವು ಈ ಹದಿಹರೆಯದ ಮಕ್ಕಳ ಉತ್ತಮ ಬೆಳವಣಿಗೆಗೂ ಸಹಕಾರಿಯಾಗಬಹುದು. ಅದೇ ರೀತಿ ಕೆಲವೊಂದು ಕಡೆ ತರುಣಿಯರು ಈ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿ ತಮ್ಮ ಜೀವನದ ಅವನತಿಯನ್ನು ತಾವೇ ಸೃಷ್ಟಿಸಿಕೊಳ್ಳುವುದನ್ನು ನಾವು ಕಾಣಬಹುದು. ಅದೇ ರೀತಿ ಡಿಸ್ಟ್ರಾಕ್ಷನ್ ಫ್ರಮ್ ಸ್ಟಡೀಸ್, ಕಲಿಕೆಯಿಂದ ವಿಮುಖತೆ. ಈ ಕಾಲಘಟ್ಟವು ವಿದ್ಯಾರ್ಥಿಗಳಲ್ಲಿ, ಮಕ್ಕಳಲ್ಲಿ ಉತ್ತಮ ಕಲಿಯುವಿಕೆಗೆ, ಬೆಳೆಯುವಿಕೆಗೆ ಬಹಳ ಸಶಕ್ತವಾದ ಕಾಲವಾದರೂ ಕೆಲವೊಮ್ಮೆ ಕೆಲವೊಂದು ತರುಣಿಯರು ಇವುಗಳಿಂದ ವಿಮುಖರಾಗಿ ತಮ್ಮ ಮನೋಸ್ಥಿತಿಯನ್ನು ತಾವೇ ನಿಗ್ರಹಿಸಲಾಗದ ಮಟ್ಟಕ್ಕೆ ಬೆಳೆದು ಬಿಡುತ್ತಾರೆ. ಅದೇ ರೀತಿ ಇನ್ಹಿಬಿಷನ್ ಆಫ್ ಗರ್ಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಬಾಯ್ಸ್ ಅಂದರೆ ಹುಡುಗರೆದುರು ಹುಡುಗಿಯರು ಅನುಭವಿಸುವ ಮುಜುಗರ. ಇದು ಕೆಲವೊಂದು ಕೋ ಎಜುಕೇಷನ್ ಅಥವಾ ಸಹ ಶಿಕ್ಷಣವಿರುವ ಶಾಲಾ ಕಾಲೇಜುಗಳಲ್ಲಿ ಕಂಡುಬರುವ ವಿಷಯ. ಹುಡುಗರೆದುರು ಕೆಲವೊಂದು ಹುಡುಗಿಯರು ತಮ್ಮ ಪ್ರತಿಭೆಯನ್ನು ಅಥವಾ ತಮ್ಮ ಸಂದೇಹಗಳನ್ನು ಮುಕ್ತವಾಗಿ ಪ್ರದರ್ಶಿಸಲು ಹಿಂಜರಿಯುತ್ತಾರೆ. ಇಂತಹ ಕೆಲವೊಂದು ಕಾಳಜಿಗಳನ್ನು ನಾವು ಗಮನಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು, ಸರಿಯಾದ ಅರ್ಥೈಸಿಕೊಳ್ಳುವಿಕೆಯನ್ನು ನಡೆಸಿ ಈ ಮಕ್ಕಳನ್ನು ಅಥವಾ ಈ ತರುಣಿಯರನ್ನು ಸರಿದಾರಿಗೆ ತರಬೇಕಾದುದು ಕರ್ತವ್ಯವಾಗಿದೆ. ತಾರುಣ್ಯಾವಸ್ಥೆಯ ಮಕ್ಕಳಲ್ಲಿ ಕಂಡುಬರುವ ಈ ರೀತಿಯ ಕಾಳಜಿ ವಹಿಸಬೇಕಾದ ಅಂಶಗಳಿಗೆ ಕಾರಣವಾಗುವ ವಿಷಯಗಳನ್ನು ನಾವು ಗಮನಿಸಿದರೆ ಮಾತ್ರವೇ ನಮಗೆ ಅವುಗಳ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯ. ಇಂತಹ ಅವರ ವರ್ತನೆಗಳಿಗೆ ಕಾರಣವಾಗುವ ಕೆಲವೊಂದು ಅಂಶಗಳು ಈ ರೀತಿಯಲ್ಲಿವೆ. ಮೊದಲನೆಯದಾಗಿ ವಲ್ನರೇಬಿಲಿಟಿ ಆಫ್ ಎಡಾಲಿಸೆನ್ಸ್, ಹದಿಹರೆಯದ ಕೆಲವೊಂದು ದೌರ್ಬಲ್ಯಗಳು. ಈ ಹದಿಹರೆಯದ ಹಂತದಲ್ಲಿ
ಮಕ್ಕಳು ತಮ್ಮನ್ನು ತಾವು ನಿಗ್ರಹಿಸಿಕೊಳ್ಳಲಾಗದ, ತಮ್ಮನ್ನು ತಾವು ಒಂದು ಸ್ಥಿರತೆಗೆ ತರಲಾಗದ ಕೆಲವೊಂದು ಮಾನಸಿಕ ದೌರ್ಬಲ್ಯಗಳಿಗೆ ವಯೋಸಹಜವಾಗಿ ಬಲಿಯಾಗುತ್ತಾರೆ. ಇದರಿಂದಾಗಿ ಅವರಲ್ಲಿ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟ ವರ್ತನೆಗಳು ಕಂಡುಬರುತ್ತವೆ. ಇದನ್ನು ನಾವು ಗಮನಿಸಬೇಕಾಗುತ್ತದೆ. ಎರಡನೆಯದಾಗಿ ಇನ್ಫ್ಲುಯೆನ್ಸ್ ಆಫ್ ಮೀಡಿಯಾ, ಅಂದರೆ ಮಾಧ್ಯಮಗಳ ಪ್ರಭಾವ. ಕೆಲವೊಮ್ಮೆ ಮಾಧ್ಯಮಗಳ ಮೂಲಕ ಈ ಹದಿಹರೆಯದ ಮಕ್ಕಳಿಗೆ ಹಿಂಸಾತ್ಮಕವಾದ ಅಥವಾ ಉದ್ವೇಗವನ್ನು ಸೃಷ್ಟಿಸುವಂತಹ ಅಥವಾ ನಕಾರಾತ್ಮಕವಾದ ಮನೋಭಾವವನ್ನು ತರುವಂತಹ ಕೆಲವೊಂದು ವಿಷಯಗಳು ಲಭ್ಯವಾಗುವ ಸಂಭವವಿದೆ. ಇಂತಹ ಸಂದರ್ಭಗಳಲ್ಲಿ ಶಿಕ್ಷಕರು ಹಾಗೂ ಹೆತ್ತವರು ಮಕ್ಕಳು ಸರಿಯಾದ ರೀತಿಯಲ್ಲಿ ಮಾಧ್ಯಮಗಳ ವಿಷಯಗಳನ್ನು ಆಯ್ಕೆ ಮಾಡಿ ನೋಡಬೇಕಾದರ ಬಗ್ಗೆ ತಿಳಿ ಹೇಳಬೇಕಾಗುತ್ತದೆ. ಅದೇ ರೀತಿ ರೋಲ್ ಆಫ್ ಟೆಕ್ನಾಲಜಿ, ತಂತ್ರಜ್ಞಾನದ ಪ್ರಭಾವ. ಈ ಆಧುನಿಕ ಕಾಲಘಟ್ಟದಲ್ಲಿ ತಂತ್ರಜ್ಞಾನವು ಬಹುತೇಕ ಎಲ್ಲ ಮಕ್ಕಳನ್ನು, ತರುಣ ತರುಣಿಯರನ್ನು ತಮ್ಮ ದಾಸರನ್ನಾಗಿಸಿ ಕೆಲವೊಮ್ಮೆ ಅವರ ಉತ್ತಮ ಬೆಳವಣಿಗೆಗೆ ಕಾರಣವಾದರೆ ಅನೇಕ ರೀತಿಯಲ್ಲಿ ಅವರ ಅವನತಿಗೂ ಕಾರಣವಾಗುವ ಒಂದು ಅಂಶವನ್ನು ನಾವು ಕಾಣುತ್ತಿದ್ದೇವೆ. ಅದೇ ರೀತಿಯಲ್ಲಿ ಈಸಿ ಆಕ್ಸೆಸ್ ಟು ಫಾರ್ಬಿಡನ್ ಐಟಮ್ಸ್, ಅಂದರೆ ನಿಷೇಧಿಸಲ್ಪಟ್ಟಂತಹ ಕೆಲವೊಂದು ವಿಷಯಗಳ ಹಾಗೂ ವಸ್ತುಗಳ ಸುಲಭವಾದ ಲಭ್ಯತೆ. ಹದಿಹರೆಯದ ಪ್ರಾಯದಲ್ಲಿ ಉಪಯೋಗಿಸಬಾರದಾದಂತಹ ಕೆಲವೊಂದು ಡ್ರಗ್ಸ್ ಇರಬಹುದು, ಅಥವಾ ಮಕ್ಕಳನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಅಥವಾ ಮಕ್ಕಳನ್ನು ಮಾನಸಿಕವಾಗಿ ಕ್ರುದ್ಧಗೊಳಿಸುವಂತಹ ಕೆಲವೊಂದು ಫಿಲ್ಮ್ಗಳಿರಬಹುದು, ಅಥವಾ ಮಕ್ಕಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಇತರ ಯಾವುದೇ ವಿಷಯಗಳಿರಬಹುದು. ಅಂತಹ ವಿಷಯಗಳನ್ನು ನಿಷೇಧಿಸಲ್ಪಟ್ಟಿದ್ದರೂ ಕೆಲವೊಂದು ಕಡೆಯಿಂದ, ಎಲ್ಲಾದರೂ ಒಂದು ಕಡೆಯಿಂದ ಅದು ಈ ಹದಿಹರೆಯದ ತರುಣ ತರುಣಿಯರಿಗೆ ಲಭ್ಯವಾಗುತ್ತಾ ಇರುತ್ತದೆ. ಅದೇ ರೀತಿ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್, ಇದಕ್ಕೆ ಕಾರಣವಾಗುವಂಥವುಗಳು ಕೂಡ ಶಾಲಾ ಅಥವಾ ಕಾಲೇಜು ಪರಿಸರದಿಂದ ಇಂತಿಷ್ಟೇ ದೂರವಿರಬೇಕು ಎನ್ನುವ ನಿಯಮವಿದ್ದರೂ ಕೆಲವೊಂದು ಕಡೆಗಳಲ್ಲಿ ಮಕ್ಕಳಿಗೆ ಪೂರೈಕೆಯಾಗುತ್ತಾ ಇರುತ್ತದೆ. ಕ್ರಮೇಣ ಮಕ್ಕಳು ಅದರ ದಾಸರಾಗುತ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಆ ಶಾಲೆಗಳ ಶಿಕ್ಷಕರು ಹಾಗೂ ಮಕ್ಕಳ ಹೆತ್ತವರು ಅವರನ್ನು ಸರಿಯಾಗಿ ವಿಚಾರಿಸಿ ಅವರಲ್ಲಾಗುವ ಪರಿಣಾಮಗಳನ್ನು ಗುರುತಿಸಿ ಅದಕ್ಕೆ ಕಾರಣಗಳನ್ನು ಕಂಡುಹಿಡಿದು ಅದನ್ನು ಸರಿಪಡಿಸಬೇಕಾದುದು ಕರ್ತವ್ಯವಾಗಿದೆ ಹಾಗೂ ಅವಶ್ಯಕತೆಯಾಗಿದೆ. ಅದೇ ರೀತಿ ಜನರಲ್ ಇರೋಷನ್ ಆಫ್ ವ್ಯಾಲ್ಯೂಸ್, ಮೌಲ್ಯಗಳ ಸವೆತ. ನಾವು ಈಗ ಕಾಣುತ್ತಿರುವಂತಹ ಬಹಳ ದಯನೀಯವಾದ ಒಂದು ವ್ಯವಸ್ಥೆ ಎಂದರೆ ಈ ಒಂದು ಹದಿಹರೆಯದ ಕಾಲಘಟ್ಟದಲ್ಲಿ ತರುಣ ತರುಣಿಯರಲ್ಲಿ ಹೆಚ್ಚಿನವರಲ್ಲಿ ಕಂಡುಬರುವ ಸವಕಲಾದ ಮೌಲ್ಯಗಳು. ಮೌಲ್ಯಯುತವಾದ ಜೀವನವನ್ನು ರೂಢಿಸಿಕೊಂಡ ತರುಣ ತರುಣಿಯರು ಯಾವಾಗಲೂ ತಮ್ಮ ಇಂದ್ರಿಯ ನಿಗ್ರಹ ಅಥವಾ ಮನೋನಿಗ್ರಹವನ್ನು ಸಶಕ್ತವಾಗಿ ನಡೆಸುವಲ್ಲಿ ಸಬಲರಾಗುತ್ತಾರೆ. ಆದರೆ ಆ ಮೌಲ್ಯದಿಂದ ಕೂಡಿದ ಜೀವನವನ್ನು ನಡೆಸಲು ಅಸಾಧ್ಯರಾದವರು ತಾವು ಬೆಳೆಯಬೇಕಾದ ವಿವಿಧ ಘಟ್ಟಗಳಲ್ಲಿ, ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅವನತಿಯನ್ನು ಪಡೆಯುತ್ತಾರೆ ಹೊರತು ಬೆಳವಣಿಗೆಯನ್ನಲ್ಲ.
ಸಂದರ್ಭಗಳನ್ನು ಗುರುತಿಸುವ ಹೆತ್ತವರು ಹಾಗೂ ಗುರುಗಳು ಸಮಯೋಚಿತವಾಗಿ ಅವರಿಗೆ ಕಷ್ಟಕರವಾದರೂ ಮೌಲ್ಯಗಳನ್ನು ಅರಿತು ಬದುಕುವ, ಅದರ ಪ್ರಾಧಾನ್ಯತೆಯನ್ನು ತಿಳಿದುಕೊಳ್ಳುವ ಒಂದು ಜ್ಞಾನವನ್ನು ನೀಡಬೇಕಾದುದು ಕರ್ತವ್ಯವಾಗಿದೆ. ಆ ತಿಳುವಳಿಕೆಯನ್ನು ಮೂಡಿಸಿ ಅವರಿಂದ ಅಂತಹ ಒಂದು ಕೆಲಸವನ್ನು ಸಾಧಿಸಬೇಕಾದುದು ಸಾಮಾಜಿಕ ಅವಶ್ಯಕತೆಯಾಗಿದೆ. ಅದೇ ರೀತಿ ಇನ್ಕ್ರೀಸಿಂಗ್ ಲೋನ್ಲಿನೆಸ್ ಆಫ್ ಚಿಲ್ಡ್ರನ್, ಹೆಚ್ಚಾಗಿ ಕಂಡುಬರುತ್ತಿರುವ ಮಕ್ಕಳ ಏಕಾಂಗಿತನ. ಇಂದಿನ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಕುಟುಂಬಗಳಲ್ಲೂ ಹೆತ್ತವರು ಅಥವಾ ಮನೆಯ ಹೆಚ್ಚಿನ ಹಿರಿಯರು ಒಂದಲ್ಲ ಅಥವಾ ಇನ್ನೊಂದು ಕೆಲಸಗಳಲ್ಲಿ ತಲ್ಲೀನರಾಗಿರುತ್ತಾರೆ, ಅಥವಾ ಉದ್ಯೋಗದಲ್ಲಿರುತ್ತಾರೆ, ಅಥವಾ ಎಲ್ಲೋ ದೂರದ ಪ್ರದೇಶಗಳಲ್ಲಿರುತ್ತಾರೆ. ಮಕ್ಕಳೊಟ್ಟಿಗೆ ನಿಕಟವಾದ ಸಂಪರ್ಕವನ್ನು ಸಾಧಿಸಲು ಕೆಲವೊಮ್ಮೆ ಅವರಿಗೆ ಕಷ್ಟಕರವಾಗುತ್ತದೆ. ಇಂತಹ ಸಮಯದಲ್ಲಿ ಈ ಮಕ್ಕಳಲ್ಲಿ ಸಾಮೀಪ್ಯವನ್ನು ಪಡೆದು ಬರುವಂಥವುಗಳೆಂದರೆ ಅವರ ಕೆಲವೊಂದು ಕೆಟ್ಟ ಚಟಗಳನ್ನು ಹೊಂದಿರುವ ಗೆಳೆಯರು ಗೆಳತಿಯರು ಇರಬಹುದು, ಅಥವಾ ಕೆಲವೊಂದು ತಾಂತ್ರಿಕ ವಿಷಯಗಳಿರಬಹುದು. ಇವುಗಳಿಂದ ಸಹಜವಾಗಿ ಮಕ್ಕಳು ಆಕರ್ಷಿತರಾಗುತ್ತಾರೆ ಹಾಗೂ ಅವುಗಳ ಮೇಲೆ ಅವಲಂಬಿತರಾಗಿರುತ್ತಾರೆ, ಹಾಗೂ ಅವುಗಳಿಂದ ಹೊರಬರಲಾಗದ ರೀತಿಯಲ್ಲಿ ಮಕ್ಕಳು ಅಂಟಿಕೊಳ್ಳುತ್ತಾರೆ. ಸೊ ಇದಕ್ಕೆ ಕಾರಣವಾಗುವಂಥದ್ದು ಮಕ್ಕಳನ್ನು ಏಕಾಂಗಿಯಾಗಿ ಬಿಟ್ಟು ಬಿಡುವಂತಹ ಮನೆಯವರಿರಬಹುದು, ಅಥವಾ ಮಕ್ಕಳಲ್ಲಿ ಕೇವಲ ಏನು ಹೇಳ್ಬೋದು, ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ಸಂಬಂಧವನ್ನು ಇಟ್ಟುಕೊಂಡರೆ ಸಾಕೆಂದು ತಿಳಿದುಕೊಂಡಿರುವ ಅಧ್ಯಾಪಕರಾಗಿರಬಹುದು. ಇಂತಹ ಸಂದರ್ಭದಲ್ಲಿ ಇಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಬೇಕಾದುದು ಶಿಕ್ಷಕರದ್ದು ಜವಾಬ್ದಾರಿಯಾಗಿದೆ. ಅವರ ಮಾನಸಿಕವಾದ ವ್ಯತ್ಯಸ್ತತೆ ಅಥವಾ ಮಾನಸಿಕವಾದ ಬದಲಾವಣೆಗಳನ್ನು ಶಾಲೆಗಳಲ್ಲೂ ಕಂಡುಕೊಂಡು ಅದಕ್ಕೆ ಕಾರಣಗಳನ್ನು ಅರಿತು ಅದನ್ನು ಅವರ ಹೆತ್ತವರಿಗೆ ತಿಳಿಸಿಕೊಡಬೇಕಾಗುತ್ತದೆ, ಹಾಗೂ ತಮ್ಮಿಂದ ಸಾಧ್ಯವಾದುದನ್ನು ಮಾಡಬೇಕಾಗುತ್ತದೆ. ಇದು ಅವಶ್ಯಕವಾಗಿದೆ. ಅದೇ ರೀತಿ ಇನ್ನೊಂದು ಈ ಕಾಳಜಿಗೆ ಕಾರಣವಾಗುವ ಅಂಶವೆಂದರೆ ಮೆಟೀರಿಯಲಿಸ್ಟಿಕ್ ಔಟ್ಲುಕ್ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ವಸ್ತುಗಳ ಮೇಲೆ ವಸ್ತುಗಳ ಬಳಕೆಯ ಮೇಲೆ ಜೀವನ ಶೈಲಿಯನ್ನು ನಿರ್ಧರಿಸುವಂಥದ್ದು. ನಾವು ಈಗ ಕಾಣ್ತಾ ಇರುವ ಕೆಲವೊಂದು ವಿಷಯಗಳಂದರೆ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಹಾಗೂ ಶ್ರೀಮಂತ ವರ್ಗದ ಮನೆಗಳಿಂದ ಬರುವಂತಹ ಮಕ್ಕಳು ತಮ್ಮಲ್ಲಿರುವ ಸಂಪತ್ತು ಅಥವಾ ಹಣ ಅದರ ಸರಿಯಾದ ಬಳಕೆಯನ್ನು ಮಾಡುವಲ್ಲಿ ವಿಫಲರಾಗಿರುತ್ತಾರೆ. ತಮಗೆ ಬೇಕೆನಿಸಿದ ಎಲ್ಲ ವಸ್ತುಗಳನ್ನು ಪಡೆದುಕೊಳ್ಳಲು ಅವರು ಮುಂದುವರಿಯುತ್ತಾರೆ. ಹದಿಹರೆಯದ ಮಕ್ಕಳ ಮಾನಸಿಕ ಬೆಳವಣಿಗೆಯನ್ನು, ವ್ಯಕ್ತಿತ್ವವನ್ನು ರೂಪಿಸಬೇಕಾದರೆ ಶಿಕ್ಷಕರು ಹಾಗೂ ಹೆತ್ತವರು ಕೆಲವೊಂದು ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಹದಿಹರೆಯದ ಮಕ್ಕಳೊಂದಿಗೆ ಅತ್ಯಂತ ನಿಕಟ ಸಂಪರ್ಕ, ಸ್ಪಂದನ ಹಾಗೂ ಆಲಿಸುವಿಕೆ ಅವಶ್ಯಕವಾಗಿದೆ. ಅದೇ ರೀತಿ ಹಿರಿಯರ ಪ್ರೀತಿಯಿಂದ ವಂಚಿತರಾದ ಮಕ್ಕಳನ್ನು ಪ್ರೀತಿಸಬೇಕಾಗುತ್ತದೆ. ಹಾಗೆಯೇ ಯಾವುದೇ ಸಾಮಾಜಿಕ ಅಥವಾ ನಂಬಿಕೆಗಳ ಹಿನ್ನೆಲೆಯಿಂದ ಬಂದ ಮಕ್ಕಳಾಗಿದ್ದರೂ ಅವರದಾದ ರೀತಿಯಲ್ಲಿ ಅವರನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಂತೆಯೇ ಮಕ್ಕಳು ಆದಷ್ಟು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಿ ಅವರನ್ನು ಮುನ್ನಡೆಸಬೇಕಾಗುತ್ತದೆ. ಅದೇ ರೀತಿ ಅನವಶ್ಯಕ ನಿಯಮಗಳನ್ನು ಮಕ್ಕಳ ಮೇಲೆ
ಹೇರದೆ ಇರುವುದು ಅವರ ಬೆಳವಣಿಗೆಗೆ ಪೂರಕವಾಗಿದೆ. ಅಂತೆಯೇ ಈ ಪ್ರಾಯದ ಮಕ್ಕಳ ನಡವಳಿಕೆ ವರ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅವಲೋಕಿಸುತ್ತಾ ಇರಬೇಕಾಗುತ್ತದೆ. ಅದೇ ರೀತಿಯಲ್ಲಿ ವಿದ್ಯಾಲಯಗಳು ಸಾಮಾಜಿಕ ಜೀವನದ ಕಿರು ಘಟಕಗಳಾದುದರಿಂದ ಶಾಲಾ ಕಾಲೇಜುಗಳಲ್ಲಿ ಸಹಶಿಕ್ಷಣ ಅಥವಾ ಕೋ ಎಜುಕೇಷನ್ಗೆ ಒತ್ತು ಕೊಟ್ಟರೆ ಮುಂದೆ ಆ ಮಕ್ಕಳಿಗೆ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆಯೊಂದಿಗೆ ಪರಸ್ಪರ ಗೌರವಿಸಿ ಜೀವಿಸುವುದು ಸಾಧ್ಯವಾಗುತ್ತದೆ. ಹದಿಹರೆಯದ ಮಕ್ಕಳ ವ್ಯಕ್ತಿತ್ವ ವಿಕಸನ ಹಾಗೂ ಆರೋಗ್ಯ ವೃದ್ಧಿಗೋಸ್ಕರ ಸರ್ಕಾರದಿಂದ ಸಿಗುವ ಕೆಲವೊಂದು ಸೌಲಭ್ಯಗಳನ್ನು ಅವರಿಗೆ ಸಮಯೋಚಿತವಾಗಿ ಒದಗಿಸಿಕೊಡುವಲ್ಲೂ ಶಿಕ್ಷಕರ ಹಾಗೂ ಹೆತ್ತವರ ಪಾತ್ರ ಪ್ರಧಾನವಾಗಿದೆ. ಅದೇ ರೀತಿ ಮಕ್ಕಳಲ್ಲಿ ನಿರಂತರವಾಗಿ ಧನಾತ್ಮಕ ಚಿಂತನೆ ಹಾಗೂ ಆತ್ಮವಿಶ್ವಾಸವನ್ನು ವೃದ್ಧಿಸುವಂತಹ ಕಾರ್ಯಕ್ರಮಗಳನ್ನು ಅಥವಾ ವಿಚಾರಗಳನ್ನು ಅವರ ಮುಂದೆ ಪ್ರಸ್ತುತಪಡಿಸುವುದು ಹಿರಿಯರ ಕರ್ತವ್ಯವಾಗಿದೆ. ಅದೇ ರೀತಿ ಮಕ್ಕಳಿಗೆ ಕೆಲವೊಮ್ಮೆ ಬಹಿರಂಗವಾಗಿ ಮುಕ್ತವಾಗಿ ಚರ್ಚಿಸಲು ಸಾಧ್ಯವಾಗದೇ ಇರುವಂತಹ ವಿಚಾರಗಳನ್ನು ಗುಪ್ತ ಸಮಾಲೋಚನೆಯ ಮೂಲಕ ಅರಿತುಕೊಂಡು ಪರಿಹರಿಸುವುದು, ಮಾರ್ಗದರ್ಶನವನ್ನು ನೀಡುವುದು ಗುರುಗಳಾದ ಹಾಗೂ ಹಿರಿಯರಾದ ನಮ್ಮ ಕರ್ತವ್ಯವಾಗಿದೆ. ಅದೇ ರೀತಿಯಲ್ಲಿ ಮಕ್ಕಳ ಶಾರೀರಿಕ ಬೆಳವಣಿಗೆಗೆ ಪೌಷ್ಟಿಕವಾದ ಆಹಾರವನ್ನು ಒದಗಿಸಿಕೊಡುವುದು, ಅದರಿಂದಾಗಿ ಅವರ ಮಾನಸಿಕವಾಗಿಯೂ ದೃಢವಾಗಿರುವಂತೆ ಸಬಲರಾಗಿರುವಂತೆ ನೋಡಿಕೊಳ್ಳುವುದು ಇಂದಿನ ಅವಶ್ಯಕವಾಗಿದೆ. ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಪುಸ್ತಕಗಳನ್ನು ಹಾಗೂ ಕೆಲವೊಂದು ಸಮಾರಂಭಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯದ ಭಾಗವಾಗಿದೆ. ವಯೋಸಹಜವಾಗಿ ಸಂಭವಿಸುವ ಕೆಲವೊಂದು ತಪ್ಪುಗಳಿಂದ, ಕೀಳರಿಮೆಯಿಂದ ಅಥವಾ ಸಂಕುಚಿತ ಮನೋಭಾವದಿಂದ ಪರಿತಪಿಸುವ ಈ ಒಂದು ಹಂತದ ತರುಣ ತರುಣಿಯರಿಗೆ ಅವರ ತಪ್ಪನ್ನು ಮನ್ನಿಸಿ ಉತ್ತಮವಾದ ರೀತಿಯಲ್ಲಿ ಬದುಕುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕಾದುದು ಹಿರಿಯರ ಕರ್ತವ್ಯವಾಗಿದೆ. ಈ ರೀತಿಗಳಲ್ಲಿ ಹಾಗೂ ಇನ್ನೂ ಹಲವು ರೀತಿಗಳಲ್ಲಿ ಕಾರ್ಯನಿರ್ವಹಿಸಿ ಹದಿಹರೆಯದ ಮಕ್ಕಳ ವ್ಯಕ್ತಿತ್ವವನ್ನು ಹಾಗೂ ಮಾನಸಿಕ ಬೆಳವಣಿಗೆಯನ್ನು ಸದೃಢಗೊಳಿಸುವುದು ಶಿಕ್ಷಕರ ಹಾಗೂ ಹೆತ್ತವರ ಕರ್ತವ್ಯವಾದರೆ, ಮೌಲ್ಯಯುತವಾದ ಜೀವನವನ್ನು ನಡೆಸಿ ತಮಗೆ ಒದಗುವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿ ಸಮಾಜಕ್ಕೆ ಪೂರಕವಾಗಿರುವುದು ಹದಿಹರೆಯದ ತರುಣ ತರುಣಿಯರ ಜವಾಬ್ದಾರಿಯಾಗಿದೆ. ಧನ್ಯವಾದಗಳು.